ಎಲ್ಲ ದಿವ್ಯಾತ್ಮಗಳಿಗೂ ಆತ್ಮ ನಮಸ್ತೆ. ಇವಾಗ ನಾನು ಬಾಬಾ ಗೈಡೆನ್ಸಿಂದ, ಬಾಬಾ ಕಾರ್ಡ್ ಡೆಕ್ಕಿಂದ ಗೈಡೆನ್ಸ್ ತಗೊಳ್ಳೋಣ ಅಂತ ಹೇಳಿ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಓಕೆ, ಈಗ ನೋಡೋಣ ಬಾಬಾ ನಮಗೆ ಏನು ಗೈಡೆನ್ಸ್ ಕೊಡ್ತಾರೆ ಅಂತ. ಈ ಡೆಕ್ಕಿಂದ ನಾನು ಒಂದು ರ್ಯಾಂಡಮ್ ಆಗಿ ಒಂದಷ್ಟು ಕಾರ್ಡ್ ಪುಲ್ ಮಾಡ್ತೀನಿ. ಏನು ಗೈಡೆನ್ಸ್ ಇರುತ್ತೋ ಅದನ್ನು ನೋಡೋಣ. ನೋಡಿ, ಫಸ್ಟ್ ಕಾರ್ಡ್ ಏನು ಬಂದಿದೆ, ಫುಲ್ ಅಂತ. ಸುಮ್ಮನೆ ಯಾರ್ಯಾರನೋ ಗುರು ಅಂತ ಹೇಳ್ಕೊಂಡು ಅವ್ರ ಹತ್ರ ಹೋಗಿ ನಿಮ್ಮ ದುಡ್ಡೆಲ್ಲ ಖಾಲಿ ಮಾಡ್ಕೊಳ್ಳೋಕ್ಕಿಂತ ಬಾಬಾಗಿಂತ ದೊಡ್ಡ ಗುರು ಬೇಕಾ ನಮಗೆ? ಆ ಬಾಬಾನ ನಂಬ್ಕೊಂಡ್ರೆ, ಶ್ರದ್ಧೆ ಮತ್ತು ಸಬೂರಿಯಿಂದ, ಭಕ್ತಿಯಿಂದ ಬಾಬಾನ ನಂಬಿದ್ರೆ ಬಾಬಾ ನಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ ಅಲ್ವಾ. ಸುಮ್ಮನೆ ಯಾರ್ಯಾರನೋ ಆಲ್ತು ಫಾಲ್ತು ಸನ್ಯಾಸಿನೆಲ್ಲ ನಂಬೋದಕ್ಕಿಂತ ಬಾಬಾ ಇಸ್ ದ ಬಿಗ್ಗೆಸ್ಟ್ ಗುರು ಫಾರ್ ಅಸ್. ಪ್ರೊಟೆಕ್ಟರ್ ಬಾಬಾ ಡೆಫಿನೆಟ್ಲಿ ನಮ್ಮಲ್ಲಿರ್ತಕ್ಕಂತಹ ಭಯನ ಹೋಗಲಾಡಿಸಿ ನಮಗೆ ಒಂದು ಸುರಕ್ಷಿತ ಮನೋಭಾವವನ್ನು ನಮಗೆ ಕೊಡ್ತಾರೆ ಬಾಬಾ ಅಲ್ವಾ. ಅದಕ್ಕಿಂತ ನಮ್ಗೆ ಇನ್ನೇನು ಬೇಕು? ಬಾಬಾ ಇರಬೇಕಾದ್ರೆ ನಮಗೆ ಭಯ ಅನ್ನೋದೇ ಇರಬಾರ್ದು. ಬಾಬಾ ಎಲ್ಲದಕ್ಕಿಂತ ಮೀರಿದವ್ರಲ್ವಾ ನಮ್ಗವರು. ಬಾಬಾ ಇದ್ದಾಗ ನಮಗೆ ಭಯದ ಮಾತು ಖಂಡಿತ ಬರೋದೇ ಇಲ್ಲ. ನೆಕ್ಸ್ಟ್ ಏನು ಹೇಳ್ತಾರೆ, ಸದ್ಗುರು. ಇಲ್ಲಿ ಯಾರು ಬಾಬಾ? ಬಾಬಾನೇ ನಮಗೆ ಗುರು, ಸದ್ಗುರು ಇದ್ದಂಗೆ. ಅವರು ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾರೆ. ಬಟ್ ನಾವೇನು ಮಾಡಬೇಕು? ಅವ್ರಿಗೆ ನಮ್ಮ ನಿರ್ಮಲವಾದಂತಹ ಭಕ್ತಿ ಮತ್ತು ಪ್ರೇಮವನ್ನು ಅವರಿಗೆ ಅರ್ಪಿಸಿದ್ರೆ ಅವರು ನಮ್ಮನ್ನು ಕಷ್ಟದ ದಾರಿಯಿಂದ ಸುಖದ ದಾರಿಗೆ ಕರ್ಕೊಂಡು ಹೋಗ್ತಾರೆ. ಬಾಬಾ ಅಂದ್ರೇ ಅವರು ಏನು ಹೇಳ್ತಾರೆ, ಬಾಬಾ ಒಂದು ಕಥೆನಲ್ಲಿ ಹೇಳ್ತಾರೆ, ತನ್ನ ಭಕ್ತರನ್ನ ಗುಬ್ಬಚ್ಚಿ ಕಾಲಿಗೆ ದಾರ ಕಟ್ಟಿ ಕರ್ಕೋತಾರಂತೆ. ಹಾಗೆ ಬಾಬನ ಹತ್ರ ನೀವು ಸುಮ್ಮನೆ ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿದ್ರೆ ಅವ್ರ ಪ್ರೇರಣೆ ನಿಮಗೆ ಖಂಡಿತ ಆಗುತ್ತೆ. ಬಾಬಾ ಎಲ್ಲದಕ್ಕೂ ಮೀರಿದ್ದು. ಹಿ ಈಸ್ ದ ಓನ್ಲಿ ಗುರು. ನೀವು ಗುರುಗೆ ಶರಣಾಗಿ ಡೆಫಿನೆಟ್ಲಿ ನಿಮಗೆ ಏನೇನು ಗೋಲ್ಸ್ ಇದೆಯೋ ಅದೆಲ್ಲ ಅಚೀವ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಬಾಬನ್ನ ನೆನಪಿಸ್ಕೊಂಡು ಈ ಬುಕ್ ಆನ್ಸರ್ಸ್ ಏನು ಹೇಳುತ್ತೆ ನೋಡೋಣ, ಆಯಿತಾ? ನೋಡಿ, ರಿಯಲೈಸ್ ದಟ್ ಟೂ ಮೆನಿ ಚಾಯ್ಸಸ್ ಈಸ್ ಆ್ಯಸ್ ಡಿಫಿಕಲ್ಟ್ ಆ್ಯಸ್ ಟೂ ಫ್ಯೂ. ಹಾಗಂದ್ರೆ ಏನು? ರಿಯಲೈಸ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ತುಂಬ ಚಾಯ್ಸಸ್ ಇದ್ದರೆ, ಕಷ್ಟ ಇದ್ದರೆ ಆ ಚಾಯ್ಸ್ನ ಆರಿಸ್ಕೊಳ್ಳೋಕ್ಕೆ ಬಾಬಾ ಹತ್ರ ನೀವು ಹೋಗಿ ಬೇಡ್ಕೋಬಹುದು, ನನಗೆ ಕರೆಕ್ಟ್ ಪಾತ್ ತೋರಿಸು ಅಂತ. ಬಾಬಾ ಆವಾಗ ನಿಮಗೆ ರೈಟ್ ಪಾತ್ ತೋರಿಸಿ ನಿಮ್ಮ ಗೋಲನ್ನ ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.